ಬೀದರ್ನಲ್ಲಿ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣಕ್ಕೆ ಬಹುದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಸಾವಿಗೂ ಮುನ್ನ ಸಚಿನ್ ಪಾಂಚಾಳ್ ಮಾಡಿದ್ದೇನು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಸಾವಿಗೂ ಮುನ್ನ ಸಚಿನ್ ಮಾಡಿದ್ದೇನು ಏನು ಅನ್ನುವಂತಹ ವಿಚಾರ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಅವ್ರು ಮಾಡಿದ್ದೇನು, ಯಾರನ್ನ ಭೇಟಿಯಾದರು, ಯಾರ ಜೊತೆಗೆ ಮಾತನಾಡಿದ್ರು, ಯಾರಿಂದಾದರೂ ಒತ್ತಡ ಇತ್ತ, ಈ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಪ್ರಶ್ನೆಗಳು ಎದುರಾಗ್ತಾ ಇದೆ. CCTVಯಲ್ಲಿ ಸಚಿನ್ ಚಲನವಲನದ ದೃಶ್ಯಗಳೆಲ್ಲವೂ ಕೂಡ ಸರಿಯಾಗಿದೆ. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಖಾಸಗಿ ಹೋಟೆಲ್ನಲ್ಲಿ 2 ಗಂಟೆಗಳ ಕಾಲ ಸಮಯವನ್ನು ಕಳೆದಿದ್ರು. ಬಿಲ್ ಪೇ ಮಾಡೋದಕ್ಕೆ ತನ್ನ ಸ್ನೇಹಿತನಿಂದ ಹಣ ಹಾಕಿಸ್ಕೊಂಡಿದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಹೋಟೆಲ್ನಲ್ಲಿ ಆತ ಬಿಲ್ ಪೇ ಮಾಡೋದಕ್ಕೆ ತನ್ನ ಸ್ನೇಹಿತನಿಂದ ಹಣ ಹಾಕಿಸ್ಕೊಂಡಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡೆ ಹೋಟೆಲ್ಗೆ ಆಗಮಿಸ್ತಾನೆ. ಇನ್ನು ಹೋಟೆಲ್ಗೆ ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡೇ ಆಗಮಿಸ್ತಾನೆ. ಬೀದರ್ನ ಪ್ರತಾಪ್ ನಗರದ ಖಾಸಗಿ ಹೋಟೆಲ್ನ ದೃಶ್ಯಗಳು ಲಭ್ಯವಾಗಿದೆ. ಆ ಹೋಟೆಲ್ನಲ್ಲಿ ಮಾಸ್ಕ್ ಹಾಕ್ಕೊಂಡು ತಿರುಗಾಡಿರುವಂತಹ ದೃಶ್ಯಾವಳಿಗಳು ಲಭ್ಯವಾಗಿದೆ. ಹೋಟೆಲ್ನಲ್ಲಿ ಕುಳಿತುಕೊಂಡು ಸಚಿನ್ ಪಾಂಚಾಳ್ ಡ್ರಿಂಕ್ಸ್ ಮಾಡಿದ್ದಾರೆ. ಡ್ರಿಂಕ್ಸ್ ಮಾಡಿದ ನಂತರ ಡಿಸೆಂಬರ್ 24ರಂದು ಸಂಜೆ 6:25 ಹೋಟೆಲ್ಗೆ ಆತ ಆಗಮಿಸಿದ್ದಾನೆ. ಮರಳಿ ರಾತ್ರಿ 8:38 ಸರಿಸುಮಾರು 2 ಗಂಟೆ ಆತ ಹೋಟೆಲ್ನಿಂದ ಅಲ್ಲಿಂದ ಹೊರ ಹೋಗ್ತಾನೆ. ಸಚಿನ್ ಅಲ್ಲಿಂದ ಹೊರ ಹೋಗಿರುವಂತಹ ದೃಶ್ಯ ಕೂಡ ಈಗ ಸರಿಯಾಗಿರುವಂಥದ್ದು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿ ನೋಡಿದಾಗ ಸಚಿನ್ ಅವರ ಸಂಪೂರ್ಣ ದಿನಚರಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಅವರು ಬಾರ್ಗೆ ಹೋಗಿರುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಖಾಸಗಿ ಹೋಟೆಲ್ನಲ್ಲಿ ಆತ ತನ್ನ ಸ್ನೇಹಿತನಿಂದ ಹಣ ಹಾಕಿಸ್ಕೊಂಡಿದ್ದ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡೇ ತಿರುಗಾಡಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕ್ಕೊಳ್ಳೋದಕ್ಕೆ ಕಾರಣ ಏನಾಯಿತು, ಯಾವ ಕಾರಣಕ್ಕಾಗಿ ಮಾಸ್ಕ್ ಧರಿಸ್ಕೊಂಡು ತಿರುಗಾಡಿದ್ರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಎದುರಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ತನಿಖೆ ಕೂಡ ಕೈಗೊಂಡಿದ್ದಾರೆ.